ಮಹಿಳೆಯರಿಗಾಗಿ ಒಂದು ಸ್ಪೆಷಲ್ ವಿಂಗ್ನ ಮಾಡಿದ್ರು ನೇತಾಜಿ. ದೇಶಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿದು. ಅದಕ್ಕೆ ಅಲ್ಲಿಂದ ಕತೆ ಹುಟ್ಕೋತು. ನೀವು ಇದರಲ್ಲಿ ಡೈರೆಕ್ಟ್ ಮಾಡ್ತಿದ್ದೀರಿ, ನೀವು ಪ್ರೊಡ್ಯೂಸರ್ ಆ್ಯಂಡ್ ನೀವು ಆ್ಯಕ್ಟರ್ ಕೂಡ. सूरज बनकर जग पर चमके भारत नाम सुभागा. जय हो, जय हो, जय हो. देश पहले है, 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 क्योंकि देश है तो हम हैं. हिंदुस्तान की नारी एक चट्टान को भी हिला सकती है. अगर वो काली बन जाए तो शिव को भी डरा सकती है, शिव को भी डरा सकती है. देश पहले है, देश पहले है. ನಮಸ್ಕಾರ, ನಾನು ಕೀರ್ತಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಆಜಾದ್ ಭಾರತ್ ಚಿತ್ರದ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಆದ ರೂಪಾ ಅಯ್ಯರ್ ಅವರು. ನಮಸ್ಕಾರ. ಹಲೋ, ನಮಸ್ತೆ. ಫಸ್ಟು ನಿಮ್ಮ ಕ್ವಶನ್ ಅಂದರೆ ಆಜಾದ್ ಭಾರತ್ ಈ ಸಿನಿಮಾ ಹೇಗೆ ಹುಟ್ಕೊಳ್ತು? ಆ್ಯಕ್ಚುಲಿ ಅದೊಂದು ದೊಡ್ಡ ಕತೆ. ಕೊರೋನಾ ಟೈಮಲ್ಲಿ ಏನಾಯಿತು, ನಾನು ಸಾಮಾನ್ಯ 40 ದಿನ ಒಂದು ಸಂಕಲ್ಪ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಆ ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ನನಗೆ ಅಕಸ್ಮಾತಾಗಿ ನಾನೊಂದು ದೇಶಭಕ್ತಿ ಫಿಲ್ಮ್ ಮಾಡಬೇಕು ಅಂದಾಗ ಅಕಸ್ಮಾತಾಗಿ ಇದೆಲ್ಲೋ ಒಂದು ಕಡೆ ಕಾಣಿಸ್ತು ನನಗೆ ಈ ಕತೆ, ನೀರ ಆರ್ಯ ಬಗ್ಗೆ ಕತೆ. ಆಮೇಲೆ ಸರಿ ನೀರ ಆರ್ಯ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು INA ಇಂಡಿಯನ್ ನ್ಯಾಷನಲ್ ಆರ್ಮಿ, ಮತ್ತು ಅದರಲ್ಲಿ ಮಹಿಳೆಯರಿಗಾಗಿ ಒಂದು ಸ್ಪೆಷಲ್ ವಿಂಗ್ನ ಮಾಡಿದರು ನೇತಾಜಿ. ಮತ್ತು ಮಹಿಳೆಯರೆಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಅಂತ ಅನ್ನೋದು ಅವ್ರಿಗೆ ಈ ಮೊದಲ ಥಾಟ್ ಬಂದಿದ್ದು. ಸೊ ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಅವಾಗ ಯಾರ್ಯಾರು ಮಹಿಳೆಯರು ಇದಕ್ಕೆಲ್ಲ ಹೋರಾಟ ಮಾಡಿದ್ದಾರೆ ಅಂತ ನೋಡ್ಕೊಂಬಂದಾಗ ಅದರಲ್ಲಿ ನೀರ ಆರ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ. ತುಂಬ ಪೇಟ್ರಿಯಾಟಿಕ್ ಪರ್ಸನ್, ದೇಶಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿದು. ಅದಕ್ಕೆ ಅಲ್ಲಿಂದ ಕತೆ ಹುಟ್ಕೋತು. ಈ ಸಿನಿಮಾದಲ್ಲಿ ಯಾರ್ಯಾರು ಸ್ಟಾರ್ ಕಾಸ್ಟಿಂಗ್ ಎಲ್ಲ ಇದ್ದಾರೆ. ಹೇಗೆಂದರೆ ನೀವು ಇದರಲ್ಲಿ ಡೈರೆಕ್ಟ್ ಮಾಡ್ತಿದ್ದೀರಿ, ನೀವು ಪ್ರೊಡ್ಯೂಸರ್ ಆ್ಯಂಡ್ ನೀವು ಆ್ಯಕ್ಟರ್ ಕೂಡ. ಸೊ ಮುಖ್ಯ ತಾರಾಗಣದಲ್ಲಿ ಯಾರ್ಯಾರೆಲ್ಲ ಕಾಣಿಸ್ಕೊಂಡಿದ್ದಾರೆ, ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ? ಮುಖ್ಯವಾಗಿ ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಂದರೆ ನಮಗೆಲ್ಲ ಮೋಟಿವೇಟ್ ಮಾಡಿ ನಿಲ್ಲಿಸಿದಂಥ ವ್ಯಕ್ತಿ, ಗ್ರೇಟ್ ಲೀಡರ್. ಅದಕ್ಕೆ ಶ್ರೇಯಸ್ ತಲ್ಪಡೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಿಂದೀಲಿ. ಮತ್ತು ನನ್ನ ತಂದೆ ಪಾತ್ರ, ನಾನು ನೀರ ಆರ್ಯ ಪಾತ್ರ ಮಾಡಿದ್ದೀನಿ. ನನ್ನ ತಂದೆ ಪಾತ್ರ ಸುರೇಶ್ ಒಬೆರಾಯ್ಜಿ ಅವರು ಮಾಡಿದ್ದಾರೆ. ಚಜ್ಜುರಾಮ್ ಅಂತ, ಸೇಠ್ ಚಜ್ಜುರಾಮ್, ತುಂಬ ಒಳ್ಳೆ ಕ್ಯಾರೆಕ್ಟರ್ದು. ನಾವು ನೋಡ್ತಾ ಹೋದರೆ ಅನ್ಸಂಗ್ ಹೀರೋಸ್ ಅಂತ ದೇಶಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿ ನಮ್ಮ ಹಿಸ್ಟ್ರಿ ಬುಕ್ಸಲ್ಲೂ ಸಿಗಲ್ಲ. ಯಾಕೆಂದರೆ ಅದು ನಾವು ಉಲ್ಲೇಖಿಸೂ ಇಲ್ಲ, ಯಾರು ಬೇಕೋ ಅವ್ರನ್ನ ಮಾತ್ರ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಚಜ್ಜುರಾಮ್ ಅಂತನವರು 4 ಜನ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು 4 ಜನನ್ನು ದೇಶಕ್ಕಾಗಿ ಬೇರೆ ಬೇರೆ ರಂಗದಲ್ಲಿ ಅವ್ರನ್ನ ಬಿಡ್ತಾರೆ, ದೇಶಕ್ಕಾಗಿ ಹೋರಾಟ ಮಾಡಿ ಅಂತ. ಅದರಲ್ಲಿ ನೀರ ಆರ್ಯ ಕೂಡ ಒಬ್ಬಳು. ಸೊ ಆ ಚಜ್ಜುರಾಮ್ ಕ್ಯಾರೆಕ್ಟರ್ನ ಸುರೇಶ್ ಒಬೆರಾಯ್ ಅವ್ರು ಮಾಡೋದು. ಆಮೇಲೆ ನನ್ನ ಗಂಡನ ಪಾತ್ರ CID ಶ್ರೀಕಾಂತ್ ರಂಜನ್ ದಾಸ್ ಅಂತ ಪ್ರಿಯಾಂಶು ಚಟರ್ಜಿ ಅವ್ರು ಮಾಡಿದ್ದಾರೆ. ಅವಾಗ ತುಂಬಿನ್ ಅನ್ನೋ ಒಂದು ಹಿಂದಿ ಫಿಲ್ಮಲ್ಲಿ ಹೀರೋ ಎಲ್ಲ ಆಗಿದ್ರು ಅವರು. ಯಾಕೆ ಅವರೇ ಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಇಟ್ಸ್ ಅ ನೆಗೆಟಿವ್ ರೋಲ್. ಅವಾಗೆಲ್ಲ ಹಳೆ ಕಾಲದಲ್ಲಿ ಬ್ರಿಟಿಷರಲ್ಲಿ ಆಳ್ವಿಕೆ ನಡೆಸಬೇಕಾದ್ರೆ ಈವನ್ ನನ್ನ ಮುತ್ತಾತ ಅವ್ರ ತಾತ ಯಾರೆಲ್ಲ ಎಲ್ಲರೂ ಬ್ರಿಟಿಷರ್ಗೆ ಕೆಲಸ ಮಾಡ್ತಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ಆವಾಗ ಶ್ರೀಕಾಂತ್ ರಂಜನ್ ದಾಸ್ ಅನ್ನೋ ಕ್ಯಾರೆಕ್ಟರ್ ಕೂಡ ಬ್ರಿಟಿಷರಿಗೆ ಕೆಲಸ ಮಾಡ್ತಾ CID ಆಫೀಸರ್ ಆಗಿರ್ತಾರೆ. ಸೊ ಅವರು ನೇತಾಜಿನೇ ಸಾಯಿಸಕ್ಕೆ ಬರ್ತಾರೆ. ಆವಾಗ ನನ್ನ ಕ್ಯಾರೆಕ್ಟರ್ ಏನು ಅಂದರೆ ನನ್ನ ಗಂಡನ್ನೇ ಕೊಲೆ ಮಾಡಿ ನೇತಾಜಿನ ಪ್ರೊಟೆಕ್ಟ್ ಮಾಡೋದು. ಸೊ ಅದರಲ್ಲಿ ಅವ್ರು ಮಾಡಿದ್ದಾರೆ. ಮತ್ತು ಇಂದಿರಾ ತಿವಾರಿ ಅಂತ ಒಬ್ಬರು, ಇದರಲ್ಲಿ ನೀರ ಆರ್ಯ ಜೊತೆಗೆ ಸರಸ್ವತಿ ರಾಜಮಣಿ ಅಂತ ಇನ್ನೊಬ್ಬ ವೀರ ಮಹಿಳೆ, ಇನ್ನೊಬ್ಳು ದುರ್ಗಾ ಅಂತ ವೀರ ಮಹಿಳೆ. ಸೊ ದುರ್ಗಾ ಪಾತ್ರವನ್ನು ಹಿತಾ ಚಂದ್ರಶೇಖರ್ ಅವ್ರು ಮಾಡಿದ್ದಾರೆ. ಮತ್ತು ಸರಸ್ವತಿ ರಾಜಮಣಿ ಪಾತ್ರವನ್ನು ಇಂದಿರಾ ತಿವಾರಿ ಅಂತ, ಅವರು ಕೂಡ ಹಿಂದಿಯವರು. ಸೊ ಇವ್ರನ್ನೆಲ್ಲ ಒಳಗೊಂಡಿರುವಂಥ ಒಂದು ಚಿತ್ರ. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಆ್ಯಕ್ಟ್ ಮಾಡಿದ್ದಾರೆ.
ಓಕೆ, ಈ ಸಿನಿಮಾದಲ್ಲಿ ನೀರಾ ಆರ್ಯ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ, ಯಾರು ಏನು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ. ಆ್ಯಕ್ಚುಲಿ ಗೊತ್ತಿಲ್ಲ ಅನ್ನೋದಕ್ಕೆ ನಾ ಈ ಕತೆ ತೊಗೊಂಬಂದಿದ್ದು. ಯಾಕೆಂದರೆ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಹಿಸ್ಟ್ರಿ ಬುಕ್ಕಲ್ಲಿ ಓದೋದಕ್ಕೂ ಕೊಟ್ಟರಲ್ಲ. ಆಮೇಲೆ ಎಲ್ಲಿ ಅಂತ ನಾನು ರಿಸರ್ಚ್ ಮಾಡೋ ಟೈಮಲ್ಲಿ ಇವಾಗ ನೋಡಿ ಗೂಗಲಲ್ಲಿ ತುಂಬ ಕಡೆ ನೀರಾರ್ಯ ಅಂದರೆ ಸಾವಿರಾರು ಬಂದಿದೆ. ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನಾನು ನಿಜವಾಗ್ಲೂ ಡೆಲ್ಲಿಗೆ ಹೋಗಿ INL ಇದ್ದಂಥ ಅನೇಕ ವೀರ ಯೋಧರು ಇವಾಗೆಲ್ಲ ವಯಸ್ಸಾಗೋಗಿದೆ, ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಬರ್ಕೋತಾ ಇದ್ದೆ. ನೀವು ಏನು ತಿಂತಾಯಿದ್ರಿ ರಾತ್ರಿ ಹೊತ್ತು, ಏನು ಬಟ್ಟೆ ಹಾಕ್ಕೋತಿದ್ರಿ, ಎಲ್ಲೆಲ್ಲಿ ಓಡಾಡ್ತಾ ಇದ್ರಿ, ವೆಪನ್ಸ್ ಎಲ್ಲ ಹೇಗೆ ಕಲ್ತ್ಕೊಂಡ್ರಿ ಶೂಟ್ ಮಾಡೋದು ಅದೆಲ್ಲ. ಆವಾಗ ನೀರಾ ಆರ್ಯದೆಲ್ಲ ತಿಳ್ಕೊಳ್ತಾ ಹೋದಾಗ ಅವಳೊಬ್ಬ ವೀರ ಮಹಿಳೆ ಮತ್ತು ಇವರು ಚಜ್ಜುರಾಮು ಅವಳನ್ನ ಸಾಕ್ತಾರೆ. ಅವ್ರ ಮನೆಯಲ್ಲಿ ಅವಳು ಚಿಕ್ಕವಳಾಗಿದ್ದಾಗ ಭಗತ್ ಸಿಂಗು, ಈ ಚಜ್ಜುರಾಮ್ ಕ್ಯಾರೆಕ್ಟರ್ ಹೆಂಗೆ ಅಂದರೆ ನಮ್ಮ ತಂದೆದು, ಅವರು ದೇಶಕ್ಕೆ ಸ್ವತಂತ್ರ ಸಿಗಲಿ ಅಂತ ಎಲ್ಲರಿಗೂ ಫಂಡಿಂಗ್ ಮಾಡೋರು. ಹಿ ವಾಸ್ ಅನ್ ಇಂಡಸ್ಟ್ರಿಯಲಿಸ್ಟು. ಸೊ ಅದು ಸ್ವತಂತ್ರ ಬರಲಿ ಅಂತ ತುಂಬ ಗುಂಪುಗಳಿಗೆ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಿಸಿ ಅವ್ರಿಗೆಲ್ಲ ಫಂಡಿಂಗ್ ಮಾಡೋರು. ಭಗತ್ ಸಿಂಗ್ ಕೂಡ ಇವ್ರ ಮನೆಗೆ ಬಂದು ಔತಿಟ್ಕೋತಾ ಇದ್ರು, ಇವ್ರನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೋ ಬ್ರಿಟಿಷರ್ಸು ಅಂತ. ಅಂಥ ಸಮಯದಲ್ಲಿ ನೀರಾ ಆರ್ಯಾಗೆ ಫಸ್ಟ್ ಗನ್ ಹಿಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದೆ ಭಗತ್ ಸಿಂಗು. ಸೊ ಅವಳಿಗೆ ಅಲ್ಲಿಂದ ದೇಶಭಕ್ತಿ ಹುಟ್ಕೊಂಡು ಹೋಯಿತು. ಆಮೇಲೆ ಯಾವಾಗ ಭಗತ್ ಸಿಂಗ್ನ ಹ್ಯಾಂಗ್ ಮಾಡ್ತಾರೋ ಅವಳಿಗೆ ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅವಳು ನಾನು ಕೂಡ ನೇತಾಜಿ ಅವ್ರ ತಂಡವನ್ನು ಸೇರಬೇಕು, ನಾನು ದೇಶಕ್ಕೆ ಕೆಲಸ ಮಾಡಬೇಕು ಅಂತ ಮನೆ ಬಿಟ್ಟು ಹೊರಟೋಗ್ತಾಳೆ. ಅಲ್ಲಿಂದ ಹೀಗೆ ಹೋಗ್ತಾ ಆಮೇಲೆ ಕೊನೆಗೆ ಅವಳನ್ನ ಜೈಲ್ಗೆ ಹಾಕಿ ಅವಳ ಸ್ತನಗಳನ್ನು ಕಟ್ ಮಾಡಿ ಅವಳನ್ನ ಸಮುದ್ರಕ್ಕೆ ಬಿಸಾಕ್ತಾರೆ. ಅವಳ ಅಜ್ಜಿಯಾಗಿ ವಯಸ್ಸಾದ್ಮೇಲೂ ಕೂಡ ಹೈದ್ರಾಬಾದಲ್ಲಿ ರೋಡ್ ಸೈಡ್ ಕೂತ್ಕೊಂಡು ಫ್ಲವರ್ ಮಾರ್ತಿರ್ತಾಳೆ. ಸೊ ಅವಳ ಸ್ಟೋರಿ ತುಂಬ ಎಮೋಷ್ನಲಿ ಡಿಫ್ರೆಂಟ್ ಆಗಿರೋದ್ರಿಂದ ಈ ಕಥೆನ ನಾನು ತೆರೆ ಮೇಲೆ ತರಬೇಕು ಅಂತ. ಅಂದರೆ ತೆರೆ ಮೇಲೂ ಕೂಡ ಇದೇ ಥರದ ಸೀನ್ಸ್ಗಳನ್ನು ಇಟ್ಟಿದ್ದೀರಾ ಹೇಗೆ? ಹೌದು, ಬಯೋಗ್ರಫಿ ಆಫ್ ನೀರಾ ಆರ್ಯ ಅಂತ ನಾ ಮಾಡಿಲ್ಲ. ಯಾಕೆಂದರೆ ನೇತಾಜಿ ಕೂಡ ಇದರಲ್ಲಿ ದೊಡ್ಡ ಲೀಡರು. ಅನ್ಸಂಗ್ ಹೀರೋಸ್ ಅಂತ ಬಂದಾಗ ಒಂದು ನೀರಾ ಆರ್ಯ ಆದರೆ, ಒಂದು ನೇತಾಜಿ ಆದರೆ, ಈವನ್ ನೀರಾ ಆರ್ಯ ತಂದೆ ಚಜ್ಜುರಾಮ್ ಕೂಡ ಅವರು ಕೂಡ ಲೀಡರೇ ನನ್ನ ದೇಶಕ್ಕೆ. ಯಾಕೆಂದರೆ ಇಷ್ಟು ಜನರನ್ನ ಪ್ರೊಡ್ಯೂಸ್ ಮಾಡಿ ದೇಶಕ್ಕಾಗಿ ಕೊಟ್ಟಂಥ ವ್ಯಕ್ತಿ. ಸೊ ಈ ರೀತಿ ನನ್ನ ಫಿಲ್ಮಲ್ಲಿ ಎಲ್ರಿಗೂ ಒಂದು ಹೈಲೈಟ್ ಪಾಯಿಂಟ್ಸ್ ಕೊಟ್ಟಿದ್ವಿ. ಸೊ ಈಗ ಹಿಂದೆ ನೀವು ಸಿನಿಮಾ ಮಾಡಿದ್ರಿ 2013ರಲ್ಲಿ ಚಂದ್ರ ಮೂವಿ ಮಾಡಿದ್ರಿ, ನೆನಪಿರಲಿ ಪ್ರೇಮ್ ಹಾಗೂ ಶ್ರೇಯಾ ಶರಣ್ ಅವರ ತಾರಾಗಣದಲ್ಲಿ. ಸೊ ಈಗ 2013 ಮತ್ತು 2025 ಇಷ್ಟು ಲಾಂಗ್ ಗ್ಯಾಪ್ ಇಲ್ಲ. ಅದ್ರ ಮಧ್ಯ ಇನ್ನೊಂದು ನಂದು ಇಂಗ್ಲೀಷ್ ಫಿಲ್ಮ್ ಬಂತು ಕಲರ್ಸ್ ಅಂತ. ಎನಿವೆ ಅದೇ ನಿಮ್ಗೆ ಯಾಕೆ ಗೊತ್ತಿರಲ್ಲ ಅಂದರೆ ಇಲ್ಲಿ ರಿಲೀಸ್ ಮಾಡಿರಲಿಲ್ಲ ನಾವು. ಕಲರ್ಸ್ ಫಿಲಮು ಒಂದು ಅಮೇರಿಕಾ ಮಗು, ಆಫ್ರಿಕಾ ಮಗು, ಇಂಡಿಯಾ ಮಗುನ 3 ಕಲರ್ಸ್ ಅಂದರೆ ಸ್ಕಿನ್ ಕಲರ್ಸ್ ಮೇಲೆ ಮಾಡಿದ್ದು. ಒಂದು ಫ್ಲೈಟ್ ಕ್ರ್ಯಾಶಲ್ಲಿ ಒಂದೇ ಒಂದು ಮಗು ಸರ್ವೈವ್ ಆಗುತ್ತೆ. ನಾನು ನೋಡಿ ಅವಾಗಲೇ ಆ ಕತೆ ಮಾಡಿದ್ದೆ. ಇವಾಗ ಅಹಮದಾಬಾದಲ್ಲಿ ಫ್ಲೈಟ್ ಕ್ರ್ಯಾಶಲ್ಲಿ ಒಬ್ಬರು ಸರ್ವೈವ್ ಆದರು. ಈ ಕಥೆಯಲ್ಲೂ ಅಷ್ಟೇ, ಫ್ಲೈಟು ಕಾಡಲ್ಲಿ ಬಿದ್ದೋಗಿ ಒಂದೇ ಒಂದು ಮಗು ಸರ್ವೈವ್ ಆಗುತ್ತೆ. ಸೊ ಆ ಮಗು ಅಮೇರಿಕಾಗೆ ವಾಪಸ್ ಹೆಂಗೆ ಹೋಗುತ್ತೆ ಅಂತ ಒಂದು ಕತೆ ಮಾಡಿದ್ದೆ ಕಲರ್ಸ್ ಅಂತ. ಅದು 45 ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳನ್ನ ತೊಗೊಳ್ತು, ಎಲ್ಲ ವರ್ಲ್ಡ್ ವೈಡ್ ಹೋಗಿ. ಸೊ ಅದು ಇಂಗ್ಲೀಷ್ ಫಿಲ್ಮ್ ಆದ್ದರಿಂದ ನಾನು ಇಲ್ಲಿ ರಿಲೀಸ್ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಡಬ್ ಮಾಡಿ ಕನ್ನಡಕ್ಕೆ ಬಿಡ್ಬೋದು. ಖಂಡಿತ ಇವಾಗ ಮಾಡ್ತಿದ್ದೀನಿ. ನನಗೇನಾಗುತ್ತೆ, ಐ ಆಮ್ ನಾಟ್ ಜಸ್ಟ್ ಇನ್ ಟು ಫಿಲ್ಮ್ ಫೀಲ್ಡ್. ನಾವು ಫಿಲ್ಮ್ ಒಂದೇ ಮಾಡಬೇಕು ಅಂತಿಲ್ಲ. ನಂದು 3 ಟ್ರಸ್ಟ್ ರನ್ ಮಾಡ್ತೀನಿ, ನಾನು ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀನಿ, ಇವೆಂಟ್ಸ್ ಮಾಡ್ತೀನಿ ವರ್ಲ್ಡ್ ವೈಡು. ಸೊ ಎಲ್ಲ ಕೆಲಸನೂ ಮಾಡ್ತಾ ಇರೋವಾಗ ಇದನ್ನು ನಾ ಯಾವಾಗಲಾರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಂದರೆ ಮಾತ್ರ ಪಿಕ್ ಮಾಡ್ಕೊಳ್ತೀನಿ. ಬಟ್ ಇದಾದ್ಮೇಲೆ 3 ಫಿಲ್ಮ್ ಲೈನಪ್ ಆಗಿದೆ ಬಿಡಿ. ನೆಕ್ಸ್ಟ್ ಇದೇ ಥರದ ಸಿನಿಮಾಗಳನ್ನ ಮಾಡ್ತೀರಾ ಅಥವಾ ಇನ್ನೂ ಬೇರೆ ಬೇರೆ ಜಾನರ್ ಅಥವಾ ಕ್ರೈಮ್ ಅಥವಾ ಎಲ್ಲ ಥರದ್ದು? ಇವಾಗ ನೆಕ್ಸ್ಟ್ ಅದೇ ಚಂದ್ರ ಲವ್ ಸ್ಟೋರಿನೇ ಮಾಡಿದ್ದು. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಒಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ನಮ್ಮ ದೇವಿದು ಒಂದು ಮಾಡ್ತಾ ಇದ್ದೀನಿ. ಇನ್ನೊಂದು ಭರತವರ್ಷೆ ಭರತಖಂಡೆ ಅಂತ, ಅದು ಕೂಡ ದೊಡ್ಡ ಪೇಟ್ರಿಯಾಟಿಕ್ ಸಿನಿಮಾ, ಹಿಂದಿಲಿ ಮಾಡ್ತಾ ಇದ್ದೀನಿ. ಕೇತು ಕಾಲಿಂಗ್ ಅಂತ ಗ್ರಹಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಬೈ ದ ಪೀಪಲ್ ಫಾರ್ ದ ಪೀಪಲ್ ಥರ ಒಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ತಾ ಇದ್ದೀನಿ, ಪೊಲೀಸ್ ಆಫೀಸರ್ಸ್. ಓಕೆ, ಔಟ್ ಆಫ್ ಕ್ಯೂರಿಯಾಸಿಟಿ, ಇದು ನನ್ನ ಪರ್ಸನಲ್ ಕ್ವಶನ್, ನಿಮಗೆ ಇಂಡಸ್ಟ್ರಿಗೆ ಬರುವಂಥ ಇಂಟ್ರೆಸ್ಟ್ ಹೇಗೆ ಉಟ್ಕೊಳ್ತು ಸ್ಟಾರ್ಟಿಂಗ್? ಇದು ತುಂಬ ಸತಿ ಹೇಳಿದ್ದೆ ನಾನು. HIV ಮಕ್ಕಳದೆಲ್ಲ ನಾನು ಇವೆಂಟ್ಸು ಮತ್ತು ಅವುಗಳನ್ನೆಲ್ಲ ನೋಡ್ಕೊಳ್ಳೋದು, ನಾನು ಟ್ರಸ್ಟ್ ಎಲ್ಲ ರನ್ ಮಾಡ್ತಾ ಇದ್ದಾಗ ಆ ಮಕ್ಕಳಿಗೋಸ್ಕರ ನಾನು ಫಿಲಮ್ ಮಾಡಬೇಕು ಅಂತ ಮುಖಪುಟದಿಂದ ಬಂದಿದ್ದು. ನಾನು ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್. ಅದಕ್ಕೂ ಮುಂಚೆ ದಾಟು ಮಾಡಿದಾಗ ನಾನು ನಾಗಾಭರಣ ಸರ್ ನನಗೆ ಮಹಾಮಾಯಿ ಅಂತ ಒಂದು ಸೀರಿಯಲಲ್ಲಿ ಮಾಡಿಸಿದ್ರು.
ಅದನ್ನು ನೋಡಿ ದಾಟು ಸಿನಿಮಾಗೆ ಕರೆದ್ರು. ಆಮೇಲೆ ಆ ಫಿಲ್ಮ್ ನಿಂತೋಯ್ತು ಅಂತ ನಾನೇ ಪ್ರೊಡ್ಯೂಸರ್ ಆಗಿ ಸಪೋರ್ಟ್ ಮಾಡಿದೆ. ಸೊ ಅಲ್ಲಿಂದ ಚಿತ್ರರಂಗದಲ್ಲಿ ಹಿಂಗೆ ನಾವು ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿರುವಂತಹ. ಅಂಡ್ ನೆಕ್ಸ್ಟ್ ಈ ಸೆನ್ಸಾರ್ ಬಗ್ಗೆ ಏನ್ ಹೇಳ್ತಾರೆ? ಇವಾಗ ಸೆನ್ಸಾರ್ ನಡೀತಿದೆ ಸಿನಿಮಾ, ಸೊ ಸೆನ್ಸಾರ್ ಬಗ್ಗೆ ಏನ್ ಹೇಳ್ತಾರೆ? ಸೆನ್ಸಾರ್ ಡಿಪಾರ್ಟ್ಮೆಂಟ್ ಇರೋದೇ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಯಾಕೆಂದರೆ ಸಮಾಜಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಫೈನಲ್ ಸ್ಟೇಜಲ್ಲಿ ಅವರೊಂದು ನೋಡಿ ನಮಗೊಂದು ಸರ್ಟಿಫಿಕೇಷನ್ನ ಕೊಡ್ತಾರೆ. ಅಫ್ಕೋರ್ಸ್ ನನ್ನ ಸಿನಿಮಾಗೆ ಯು ಸರ್ಟಿಫಿಕೇಟೇ ಬರುತ್ತೆ, ಬಿಕಾಸ್ ಇಟ್ಸ್ ಅ ಪೇಟ್ರಿಯಾಟಿಕ್ ಸಿನಿಮಾ, ದೇಶಭಕ್ತಿ ಚಿತ್ರ ಆಗಿರೋದ್ರಿಂದ. ನಾನೇನು ವೈಲೆನ್ಸ್ ಎಲ್ಲ ತೋರಿಸಿಲ್ದೇ ಇರೋದ್ರಿಂದ, ಫೈಟ್ಸ್ ಎಲ್ಲ ಇದೆ, ಬಟ್ ಆ ಥರ ಸಮಾಜಕ್ಕೆ ಕೆಟ್ಟದಾಗುವಂಥ ವೈಲೆನ್ಸ್ ಇಲ್ಲ. ದೇಶಕ್ಕೆ ಒಳ್ಳೇದಾಗೋದು, ಸಮಾಜಕ್ಕೆ ಒಳ್ಳೇದಾಗೋ ಮೆಸೇಜೇ ಕೊಟ್ಟೋದು. ಆಮೇಲೆ ನೀರಾರ್ಯ ಕಥೆನ ಪ್ರತಿಯೊಬ್ಬ ಮಹಿಳೆ ಮತ್ತು ಪುರುಷರು ಯಾಕೆ ನೋಡಿ ತಿಳ್ಕೋಬೇಕು ಅಂದರೆ, ಎಷ್ಟೇ ಕಷ್ಟ ಬಂದರೂ ಅವಳು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಸತ್ತೋಗ್ತೀನಿ ಅಂತ ಹೋಗಲಿಲ್ಲ. ಅವಳು ವಯಸ್ಸಾದ ಅಜ್ಜಿ ಆದ್ರೂ ರೋಡ್ ಸೈಡ್ ಕೂತ್ಕೊಂಡು ಫ್ಲವರ್ಸ್ ಮಾರಿ, ಹೂಗಳನ್ನ ಮಾರಿ ಸ್ವಾಭಿಮಾನದಿಂದ ಬದುಕಿದಂಥ ಮಹಿಳೆ. ಸೊ ಅದಕ್ಕೆ ಇಂಥ ಚಿತ್ರನ ತರಬೇಕು ಅಂತ ನಾವು ಮಾಡಿ. ಆಜಾದ್ ಭಾರತ್ ಹಿಂದಿನಲ್ಲಿದೆ, ಅದು ಕನ್ನಡದಲ್ಲಿ ಯಾಕಿಲ್ಲ? ನಾನು ಏನಕ್ಕೆ ಅಂತ ಹೇಳಿದ್ರೆ, ಹಿಂದಿಲೇ ಮೇನ್ ಲ್ಯಾಂಗ್ವೇಜ್ ಆಗಿ ಮಾಡಿಬಿಟ್ಟೆ, ಪ್ಯಾನ್ ಇಂಡಿಯಾ ಹಂಗೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಅಂದರೆ INA ಅನ್ನೋದು, ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋದು ಇಡೀ ದೇಶದಲ್ಲಿ ಹರಡ್ಕೊಂಡ್ರು ಅಂತ, ಮತ್ತು ಅದನ್ನು ಬಿಟ್ಟು 7 ಡಿಫ್ರೆಂಟ್ ದೇಶಗಳಲ್ಲಿ ನೇತಾಜಿಯವರು ಸ್ಥಾಪಿಸಿದ್ರು. ಈ ಸಬ್ಜೆಕ್ಟ್ ಏನು ಗೊತ್ತಾ, ಈ ಸಬ್ಜೆಕ್ಟ್ ಇಡೀ ದೇಶಕ್ಕೆ ತಲುಪಬೇಕಾದಂಥ ಚಿತ್ರ. ಅದಕ್ಕಾಗಿ ನಾನು ಬರೀ ಕನ್ನಡದವ್ರಿಗೆ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವಾಗ ಹಿಂದಿ ಭಾಷೆಯಲ್ಲಿ ಮಾಡಿದಾಗ ಆಮೇಲೆ ಎಲ್ಲ ಡಬ್ ಮಾಡ್ಕೊಳ್ತಾರೆ ಅವರು. ಆದರೆ ನಂದು ಮೂಲ ಹಿಂದಿ ಯಾಕೆ ಮಾಡಿದೆ ಅಂದರೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹೋಗಬೇಕು ಅಂದರೆ ನೇತಾಜಿಯವ್ರ ಕತೆ ಈ ರೀತಿ ಹೋಗಲಿ ಅಂತ. ಓಕೆ, ಅಂದ್ರೆ ಇದು ಕನ್ನಡದಲ್ಲಿ ಡಬ್ ಆಗೋ ಅಂತದಿದೆಯಾ? ನೀವೇ ಮಾಡ್ತೀರಾ ಅಥವಾ ನಿಮ್ಮ ಕನ್ನಡದಲ್ಲಿ ನಿಮ್ಮ ವಾಯ್ಸೇ ಇರುತ್ತಾ ಅಥವಾ ಬೇರೆ? ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ರೆ ಅಫ್ಕೋರ್ಸ್ ನನ್ನ ವಾಯ್ಸೇ ಇರುತ್ತೆ. ಬಟ್ ಇತ್ತೀಚೆಗೆ ನಾವೆಲ್ಲರೂ ಮಲ್ಟಿಲಿಂಗ್ವಲ್ ಕಲ್ತಿರೋದ್ರಿಂದ, ಎಲ್ಲ ಭಾಷೆಗಳನ್ನೂ ಕಲ್ತಿರೋದ್ರಿಂದ ಹಿಂದಿಲೇ ಎಲ್ಲ ಕಡೆ ರಿಲೀಸ್ ಮಾಡಿದ್ರು ಜನ ನೋಡ್ತಾರೆ, ಬಿಕಾಸ್ ಇದು ದೇಶಭಕ್ತಿ ಚಿತ್ರ ಆಗಿರೋದ್ರಿಂದ. ಇವಾಗ ಜನಗಣಮನ ನಾವೆಲ್ಲರೂ ಹಾಡ್ತೀವಿ, ಒಂದೇ ಮಾತ್ರ ನಾವೆಲ್ಲರೂ ಹಾಡ್ತೀವಿ. ಹಾಗಾಗಿ ದೇಶಭಕ್ತಿ ಅಂತ ಬಂದಾಗ ಲ್ಯಾಂಗ್ವೇಜ್ ಬರಲ್ಲ. ಬಟ್ ಈ ಭಾಷೆನೇ ಅಗರ್ ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಯಾಕೆ ಹಿಂದಿಲಿ ಮಾಡಿದ್ರಿ ಅಂತಂದರೆ, ಹಿಂದಿ ಎಲ್ಲ ಕಡೆಗೂ ಹೋಗಿ ಬರಲಿ. ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಇವಾಗ ನಾನು ಕ್ಯಾಲ್ಕಟ್ಟಾದಾಗಿರ್ಬೋದು, ಬೆಂಗಾಲ್ದಾಗಿರ್ಬೋದು, ಆ ಕಡೆ ಇದೆಲ್ಲ ಮಾಡಬೇಕು ಅಂದಾಗ ಸ್ಟೋರಿ ಅದೇ ಲ್ಯಾಂಗ್ವೇಜಲ್ಲಿ ಹಂಗೆ ಬರುತ್ತೆ. ಹಿಂದಿಲಿ ಅಂದರೆ ಎಲ್ಲ ಕಡೆ ಹೋಗಿ ಬರುತ್ತೆ. ಓಕೆ, ಅಂದ್ರೆ ಇವಾಗ ನೀವು ಮುಂಚೆ ಕನ್ನಡ ಸಿನಿಮಾ ಮಾಡಿದ್ರಿ, ಇವಾಗ ಹಿಂದಿ ಸಿನಿಮಾ ಮಾಡ್ತಿದ್ದೀರಾ, ಆಮೇಲೆ ಇಂಗ್ಲಿಷ್ ಮಾಡಿದ್ದೀರಾ, ಅಂಡ್ ಹಂಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲ್ಮು ಬೈಲಿಂಗ್ವಲ್ ಮಾಡಿದ್ನಲ್ಲ, ಕನ್ನಡ ಅಂಡ್ ತಮಿಳ್. ಯಾ, ಇದೇ ತರ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ, ಅಂದ್ರೆ ಮರಾಠಿನಲ್ಲಿ ಈ ತರದೆಲ್ಲ, ಗುಜರಾತಿ ಈ ತರದ್ ಮಾಡುವಂತ ಐಡಿಯಾ? ಅಂದ್ರೆ ಇದೇ ಫಿಲ್ಮೇ ಪ್ರಾಬಬ್ಲಿ ಬೆಂಗಾಲಿ, ಮರಾಠಿ, ಇಂಗ್ಲಿಷ್ ಎಲ್ಲ ಡಬ್ ಮಾಡ್ತಿದ್ದಾರೆ ಆಜಾದ್ ಭಾರತ್ನ. ನನಗೆ ಹಂಗೆ ಎಲ್ಲ ಭಾಷೆಗೂ ಹೋಗ್ಬೇಕು ಅಂತಿಲ್ಲ. ಹಿಂದಿ ಭಾಷೆ ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಎಲ್ರಿಗೂ ಗೊತ್ತಿರೋಂಥ ಭಾಷೆ. ಸೊ ಈ ಸಬ್ಜೆಕ್ಟ್ಗೆ ಹಿಂದಿ ಭಾಷೆ ಕರೆಕ್ಟ್ ಆಗಿತ್ತು. ನಂಗೆ ಇವಾಗ ನೆಕ್ಸ್ಟ್ ಫಿಲ್ಮ್ ನೋಡಿ, ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಮಾಡೋದು ಕನ್ನಡದಲ್ಲಿ ಇರುತ್ತದೆ. ಸೊ ಆ ಥರ ಮಾಡ್ಕೊಂಡು ಹೋಗೋದು. ಓಕೆ, ಸೊ ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಗೆ ತುಂಬ ಥ್ಯಾಂಕ್ಸ್. ಐ ಮಸ್ಟ್ ಟೆಲ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಆಜಾದ್ ಭಾರತನ್ನ ಥಿಯೇಟ್ರಿಗೆ ಹೋಗಿ ನೋಡಿ, ಆ್ಯಂಡ್ ಎಲ್ಲ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.